ಈ ಚರ್ಚುಗ ಎಲ್ಲ ಸೇರಿ ಹೋಯ್ತಿದೆ ಅಂತ ಬೈಬಲು ಸ್ತೋತ್ರ ಬುಕ್ಗಳು ಏನೇನೋ ಕೊಡ್ತಿದ್ರು. ನೀವು ನಿಮ್ಮ ದೇವ್ರುಗಳಿಗೆ ಪೂಜೆ ಮಾಡೋಕ್ಕೆ ಅರ್ಶಿನ ಕುಂಕುಮ ಕರ್ಪೂರ ಎಲ್ಲ ತೊಗೊಂಡೋಗ್ತೀರಾ, ನೀವು ಚರ್ಚಿಗೆ ಬನ್ನಿ ಏನೂ ಮಾಡೋಂಗಿಲ್ಲ ಅಂತ ಫಸ್ಟ್ ಹೇಳ್ಬಿಟ್ಟು ಕರ್ಸ್ಕೊಂತಾರೆ. ಚರ್ಚಿಗೆ ಹೋದ್ಮೇಲೆ ಗೊತ್ತಾಗೋದು ನೀವು ದುಡ್ಡು ಹಾಕಬೇಕು, ದುಡ್ಡು ಹಾಕಿಲ್ಲ ಅಂದರೆ ನಿಮ್ಗೆ ಹಂಗಾಗೋಯ್ತದೆ, ದೇವ್ರ ಶಾಪ ಕೊಟ್ಬಿಡ್ತಾನೆ, ನಾಶ ಆಗೋಯ್ತೀರಾ ನೀವು ಅಂತ ಸ್ಟಾರ್ಟ್ ಮಾಡ್ತಾರೆ. ನೀನು ಚರ್ಚ್ ಬಿಟ್ಟು ಹೋದೆ ನೋಡಿ ನಿನ್ನ ಮಗನ ಕ್ಯಾನ್ಸರ್ ಬಂತು ಅಂತ ಹೇಳ್ತಿದ್ರು. ಲೋಕದ ರೀತಿ ನೀನು ಬದುಕಂಗಿಲ್ಲ, ನೀನು ಹೆಂಗಿರ್ತೀಯ ಅಂದರೆ ವಿಧವೆ ಇರೋ ಥರ ಇರಬೇಕು. ಇಡೀ ಮನೆ ಜನ ಪೂರ್ತಿ ಕುಟುಂಬ ಸೇರಾಗೋಯ್ತು, ನಾನೊಬ್ಳು ಸೇರಲ್ಲ. ನಾನು ಚಾಮುಂಡೇಶ್ವರಿ ದೇವ್ರು ಮಾಡ್ತೀನಿ ಅನ್ನೋದಕ್ಕೆ ನನಗೆ ಈ ಸ್ಥಿತಿಗೆ ನಿಲ್ಸೋದೆ. ಆಯ್ತು ತೆಗೀರಿ, ನೀವು ಹೇಳ್ದಂಗೆ ಕೇಳ್ತೀನಿ ನಾನು. ಮೊದಲು ಚರ್ಚಿಗೆ ಇದೇ ರೀತಿ ನನ್ನ ಗಂಡ ಕುಡ್ದು ಮನೇಲಿ ಗಲಾಟೆ ಮಾಡ್ತಿದ್ರು, ಮಧ್ಯರಾತ್ರಿ ಎಲ್ಲ ಮನೆಯಿಂದ ಈಚೆ ಇರ್ತಿದ್ರು. ಅದಕ್ಕೋಸ್ಕರ ನಾನು ನಮ್ಮ ಅತ್ತೆ ಮನೆಗೆ ಹೋಗಿ ಹೇಳ್ತಾ ಇದ್ದಾಗ ಈ ಚರ್ಚುಗ್ ಬಾ ಎಲ್ಲ ಸರಿ ಹೋಯ್ತಿದೆ, ಈ ಚರ್ಚುಗ್ ಬಾ ಎಲ್ಲ ಸರಿ ಹೋಯ್ತಿದೆ ಅಂತ ಬೈಬಲು ಸ್ತೋತ್ರ ಬುಕ್ಗಳು ಏನೇನೋ ಕೊಡ್ತಿದ್ರು. ಅದೆಲ್ಲ ಕೊಟ್ಟು ಓದು, ನೀನು ನಿನ್ನ ಗಂಡನ ಜೊತೆ ಚೆನ್ನಾಗಿರ್ತೀಯ ಅಂತ ಹೇಳ್ತಿದ್ರು. ಮೈಸೂರಲ್ಲಿ ಮನೆ ಮಾಡಿಸ್ಬಿಟ್ಟು ಅಲ್ಲೂ ಕರ್ಸ್ಕೊಂಡು ಚರ್ಚ್ಗೆ ಹೋಗೋಕ್ಕೆ. ಆಮೇಲೆ ಚರ್ಚಿಗೆ ಹೋದ್ಮೇಲೆ ಗೊತ್ತಾಯಿತು ವಾರ ವಾರ ದುಡ್ಡು ಹಾಕಬೇಕು, ನಮ್ಮ ಕೈಯಲ್ಲಿ ಎಷ್ಟಾಯ್ತದೋ ಅಷ್ಟು ಹಾಕಬೇಕು ಅಂತ ಹೇಳ್ತಾರೆ. ಮತ್ತು ನಾವು ಏನು ಮಡ್ಗಿರ್ತೀವಿ ಅದ್ರದ್ದು 1 ಪಟ್ಟು 2 ಪಟ್ಟು ನೀವು ಚರ್ಚಿಗೆ ಕೊಡಬೇಕು, ತಿಂಗಳ ನೀವು ಚರ್ಚಿಗೆ ಹಾಕಬೇಕು ದುಡ್ಡು. ಮೊದಲನೇ ಸತಿ ಹೋಗೋಕ್ಕೂ ಮುಂಚೆ ಏನೂ ಇಲ್ಲ, ಎಂಥದ್ದು ಇಲ್ಲ, ನೀವು ನಿಮ್ಮ ದೇವ್ರುಗಳಿಗೆ ಪೂಜೆ ಮಾಡೋಕ್ಕೆ ಅರ್ಶಿನ ಕುಂಕುಮ ಕರ್ಪೂರ ಎಲ್ಲ ತೊಗೊಂಡೋಗ್ತೀರಾ, ದುಡ್ಡು ಐತೆ ನಿಮ್ಮ ಹತ್ರ, ಅದಕ್ಕೋಗಿ ನೀವು ಮಂಗಳಾರತಿ ಹಾಕಬೇಕು, ನೀವು ಚರ್ಚಿಗೆ ಬನ್ನಿ ಏನೂ ಮಾಡೋಂಗಿಲ್ಲ ಅಂತ ಫಸ್ಟ್ ಹೇಳ್ಬಿಟ್ಟು ಕರ್ಸ್ಕೊತಾರೆ. ಅದು ಕರ್ಸಾದ್ಮೇಲೆ ಮಂಗಳಾರತಿ ಏನೂ ಇಲ್ಲ ಅಂತ ಆದಮೇಲೆ ಚರ್ಚಲ್ಲಿ ಹೋಗಿ ನಾವು ಪ್ರೇಯರ್ ಮಾಡ್ತಾ 1 ವಾರ ಸುಮ್ಮನೆ ಇರ್ತಾರೆ. ಆಮೇಲೆ ಅವರೇ ಹೇಳ್ತಾರೆ ನಾವು ಏನೂ ನಿಮ್ಮ ಹತ್ರ ದುಡ್ಡು ತಿನ್ನಲ್ಲ, ಏನೂ ಮಾಡಲ್ಲ, ನೀವು ಚರ್ಚಿಗೆ ಬನ್ನಿ ಅಂತಾರೆ. ಚರ್ಚಿಗೆ ಹೋದ್ಮೇಲೆ ಗೊತ್ತಾಗೋದು ನೀವು ದುಡ್ಡು ಹಾಕಬೇಕು, ನೀವು ದುಡ್ಡು ಹಾಕಿಲ್ಲ ಅಂದರೆ ನಿಮ್ಗೆ ಹಂಗಾಗೋಯ್ತದೆ, ದೇವ್ರ ಶಾಪ ಕೊಟ್ಬಿಡ್ತಾನೆ, ಆ ಥರ ಮಾಡಿಬಿಡ್ತಾನೆ, ಈ ಥರ ಮಾಡಿಬಿಡ್ತಾನೆ, ನಾಶ ಆಗೋಯ್ತೀರಾ ನೀವು ಅಂತ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನಿಂತಿದ್ದಂಗೆ ಬರ್ತಾರೆ, ನೀವು ಹಿಂಗೆ ಕೊಡಬೇಕು, ಹಿಂಗೆ ನೀವು 1,000 ರೂಪಾಯಿ ದುಡಿದ್ರೆ ದೇವ್ರಿಗೆ ಅಂತ ಅಂದ್ಬಿಟ್ಟು 500 ರೂಪಾಯಿ ಎತ್ತಿಡಬೇಕು, ಈ ಥರ ಎಲ್ಲ ಅಂತಾರೆ ಅಲ್ಲಿ ಚರ್ಚಲ್ಲಿ. ಮತ್ತು ಜಾಸ್ತಿ ಜನಗಳನ್ನ ಸೇರಿಸ್ತಾರೆ. ನಾನು ಅವ್ರ ಮನೆಯೊಳಗೆ ಸೇರಿಲ್ಲ ಅಂತ ಅಂದ್ಬಿಟ್ಟು ಈಗ ಅವ್ರಿಗೆ ನಾನು ಸೇರಬೇಕು ಅಲ್ಲಿಗೆ. ಅವರಿಬ್ಬರು ಸೊಸೆದಿರು ಸೇರಾಯಿತು, ಇಡೀ ಮನೆ ಜನ ಪೂರ್ತಿ ಕುಟುಂಬ ಸೇರಾಗೋಯ್ತು, ನಾನೊಬ್ಳು ಸೇರಲ್ಲ. ನಾನು ಚಾಮುಂಡೇಶ್ವರಿ ದೇವ್ರು ಮಾಡ್ತೀನಿ ಅನ್ನೋದಕ್ಕೆ ನನಗೆ ಈ ಸ್ಥಿತಿಗೆ ನಿಲ್ಸವ್ರೆ. ಇಬ್ಬರು ಸೊಸೆಯರನ್ನು ಒಳಗಡೆ ತಗೊಂಡು ನಿಂತವ್ರೆ, ನಾನೊಬ್ಳನ್ನ ಬೀದಿಗೆ ನಿಲ್ಸವ್ರೆ. ನನ್ನ ದೇವ್ರು ಮಾಡ್ತೀನಿ ಅಂದಿದ್ದೆ. ಇಲ್ಲಿ ತುಂಬ ಜನ ಗೊತ್ತು, ನಮ್ಮ ಜಾತಿ ಜನಕ್ಕೆ ತುಂಬ ಜನ ಗೊತ್ತು, ಇವ್ರು ಚರ್ಚ್ ಮಾಡೋಕ್ಕೆ ಇಷ್ಟ ಇಲ್ಲ ಇವಳಿಗೆ ಅಂತಲೂ ಗೊತ್ತು. ಅವ್ರ ಬಲವಂತದಿಂದ ಹೋಗಿದೆ, ಸ್ವಲ್ಪ ದಿನ ಚರ್ಚಿಗೆ ನಾನು ಹೋಗಿದ್ದೆ. ಅದಕ್ಕೆ ಗೊತ್ತಾದ್ಮೇಲೆ ನೀನು ಏನೂ ಇರೋಂಗಿಲ್ಲ, ಲೋಕದ ರೀತಿ ನೀನು ಬದುಕಂಗಿಲ್ಲ, ನೀನು ಹೆಂಗಿರ್ತೀಯ ಅಂದರೆ ವಿಧವೆ ಇರೋ ಥರ ಇರಬೇಕು, ಪ್ರೇಯರ್ ಮಾಡಬೇಕು, 5 ಗಂಟೆಗೆ ಎದ್ದು ಪ್ರೇಯರ್ ಮಾಡಬೇಕು, ನಿಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ 5 ಗಂಟೆಗೆ ಎದ್ದು ಪ್ರೇಯರ್ ಮಾಡಬೇಕು, ಇಲ್ಲಾಂದರೆ ನಿನ್ನ ಮಕ್ಳಿಗೆ ಏನಾದರೂ ಆಗೋಯ್ತದೆ, ನಿನ್ನ ಮಕ್ಳಿಗೆ ನಾಶ ಆಗೋಯ್ತದೆ, ಇಲ್ಲ ನಿನ್ನ ಮಕ್ಳಿಗೆ ಕ್ಯಾನ್ಸರ್ ಬಂತು ನೋಡು, ನಿನ್ನ ಮಗನ ಕ್ಯಾನ್ಸರ್ ಬಂತು ಅಂತ ಹೇಳ್ತಿದ್ರು. ಇವನು ನನ್ನ ಮಗ ಕ್ಯಾನ್ಸರ್ ಬಂತು, ನೀನು ಚರ್ಚ್ ಬಿಟ್ಟು ಹೋದೆ ನೋಡಿ ನಿನ್ನ ಮಗನ ಕ್ಯಾನ್ಸರ್ ಬಂತು ಅಂತ ಹೇಳ್ತಿದ್ರು. ನನ್ನ ಮಗನಿಗೆ ಬೆಂಗಳೂರಿಗೆ ಹೋಗಿ ಶಾಪಿಗೆ ತೋರಿಸಿ ಎಲ್ಲ ಬಂದಿದ್ದೀನಿ. ಇವಾಗಲೂ ಒಬ್ಬರು ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ, ನಾನೇ ಅವ್ರ ಮನೆಗೆ ಹೋದ್ರೂ ನನ್ನ ಮಗನಿಗೆ ಮಾತಾಡ್ತಿರ್ಲಿಲ್ಲ, ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ, ಒಂಟಿ ಮಾಡಿಬಿಟ್ಟಿದ್ರು ನನ್ನ. ಅವ್ರ ಮನೆ ಸೊಸೆ ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗಿದ್ದಕ್ಕೆ ಸುಳ್ಳು ಕಂಪ್ಲೇಂಟ್ ಹೇಳಿ ಹಿಂಗೆ ಬಂದಿದ್ದು ದೌರ್ಜನ್ಯ ಮಾಡ್ತಾವಳೆ ಅಂತ ಅಂದ್ಬಿಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾಳೆ. ನಾನು ನಿನ್ನೆ ಏನೂ ಮಾತಾಡಿಲ್ಲ, ಬರೀ ಒಂದು ಸ್ವಲ್ಪ ಕುಂಕುಮಕ್ಕೆ ನಮ್ಮ ಅಮ್ಮಂಗೆ ಫೋನ್ ಮಾಡಿದೆ, 2 ದಿನ ಇಲ್ಲೇ ಇರ್ತೀನಿ ನಾನು, ನನ್ನ ಗೌಡ್ಗೆರೆ ತಾಯಿದು ಕುಂಕುಮನೂ ನನ್ನ ಫೋಟೋ ಕೊಟ್ಟು ಕಳಿಸು, ಹಂಗೆ ಇರ್ತೀನಿ ನನ್ನ ಪಾಡಿಗೆ ನಾನು ಅಂತ ಹೇಳಿದೆ. ಆ ಕುಂಕುಮ ನಮ್ಮ ಮನೆಗೆ ತಂದುಬಿಡ್ತಾಳಲ್ಲ ಅಂತ ಅಂದ್ಬಿಟ್ಟು ರಾತ್ರಿ ಹೋಗಿ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟು ಅವ್ರು ನನ್ನ ಗಂಡನ ಕೈಯಲ್ಲೂ ನನ್ನ ಮೇಲೆ ಕಂಪ್ಲೇಂಟ್ ಕೊಡಿಸಿ ಮನೆಯಿಂದ ಈಚೆ ತಳ್ಳಿದ್ರು. ನಾನು ಈಚೆ ಬಡ್ಕೊಂಡು ಯಾರೂ ತೆಗಿಲಿಲ್ಲ. ಆಮೇಲೆ ಬಾಗ್ಲಾಕೊಂಡು ಹೊಂಟೋದ್ರು. ನೀವು ಹೇಳ್ದಂಗೆ ದೇವ್ರು ಮಾಡ್ತೀನಿ ತೆಗೀರಿ, ಆಯ್ತು ಗಣಪ ಇಷ್ಟೊತ್ತಲ್ಲ ಹೋಗಕ್ಕಾಗಲ್ಲ, ತೆಗೀರಿ, ಎಲ್ಲ ಓಡೋದ್ಲು ಅಂತ ಹೇಳ್ತೀರ, ತೆಗೀರಿ ಬಾಗ್ಲನ. ಪೂರ್ಣಿಮಕ್ಕ ತೆಗೀರಿ ಬಾಗ್ಲು, ಪೂರ್ಣಿಮಾ
ನಾಗಿನಿ ತೆಗೀರಿ ಬಾಗ್ಲು ತೆಗೀರಿ. ನೀವ್ ಹೇಳ್ದಂಗೆ ಹೇಳ್ತೀನಿ ಅಂತ ತೆಗೀರಿ. ಆಯ್ತು ತೆಗೀರಿ, ನೀವ್ ಹೇಳ್ದಂಗೆ ಕೇಳ್ತೀನಿ ನಾನು. ತೆಗೀರಿ ಬಾಗ್ಲು. ನಗಿನಿ ತೆಗೀರಿ ಬಾಗ್ಲನ್ನ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ನಿಮ್ದು ಎಲ್ಲೋಗ್ಲಿ. ಆಮೇಲೆ ನನ್ನ ತಮ್ಮನ ಮನೆಗೆ ಹೆಂಗೋ ಹೋದೆ. ನಾನು ಹೋದ್ಮೇಲೆ ಮನೇಲಿದ್ದೆ. ಈಗ ಬೆಳಗ್ಗೆ ಮಾತಾಡಬೇಕು, ಮನೆ ಕೊಡ್ತೀನಿ ಬನ್ನಿ ಅಂತ ಕರೆಸ್ಬಿಟ್ಟು ನೀನು ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ರು. ಹೆಂಗೆ ಕೊಡ್ತೀಯಾ ಅಂತ ಕೇಳಿದ್ದಕ್ಕೆ ರಾಡ್ ತಂದ್ಬಿಟ್ಟು ತಲೆ ಹೊಡೆದ್ಬಿಟ್ಟು ಹೊಂಟೋದ್ರು. ಮಾತೆತ್ತಿದ್ರೆ ಇವ್ರು ಯಾರ್ಯಾರಿಗೋ ಹೇಳೋರೆ, ಏನೇನೋ ಮಾಡೋರೆ, ಬನ್ನಿ ಇಲ್ಲಿ ನೀವು ಸ್ಟೇಷನ್ ಹತ್ರ ಅಂತ ಹೇಳ್ತಾರೆ. ಮಾತೆತ್ತಿದ್ರೆ ಸ್ಟೇಷನ್ ಹತ್ರ ಕುತ್ಕೊಂಡು ಮಾತೇ ಆಡ್ತಾಯಿಲ್ಲ ಯಾರು, ಮಾತಾಡೋಕ್ಕೂ ಬಿಡಲ್ಲ ಯಾರು. ಬನ್ನಿ ನೀವು ಸ್ಟೇಷನ್ ಹತ್ರ ಅಂತ ಹೇಳಿ ನನಗೆ ಇದು ಮಾಡ್ತಾರೆ. ಅದಾದಮೇಲೆ ಏನಾಯಿತು ಗೊತ್ತಿಲ್ಲ ಸರ್. ಅಮ್ಮಂಗೂ ನಮ್ಮ ಅತ್ತೆ ಹುಷಾರಿಲ್ಲ ಅಂತಾರೆ. ಹೆಂಗೆ ಅಷ್ಟೊಂದು ಹೊಡಿದ್ರು ನಮ್ಮ ಅತ್ತೆ. ನಮ್ಮ ಅಮ್ಮಂಗೆ ನಮ್ಮ ಅಮ್ಮನೂ ಬಂದಿದ್ರು. ಅವ್ರಿಗೂ ಚರ್ಚಿಗೆ ಬನ್ನಿ ಎಲ್ಲ ಸರಿ ಹೋಯ್ತದೆ, ನಾವು ಸರಿ ಮಾಡ್ತೀವಿ. ಈಗಲೂ ಇದೇನೂ ಆಗಲ್ಲ. ನಾನು ಚರ್ಚಿಗೆ ಹೋಗ್ಬೇಕು. ನಾನು ಚರ್ಚಿಗೆ ಹೋದ್ರೆ ಎಲ್ಲ ಸರಿ ಮಾಡ್ತಾರೆ. ಅವರು ಚೆನ್ನಾಗಿರ್ತಾರೆ, ಎಲ್ಲರೂ ನನ್ನ ಜೊತೆ ಚೆನ್ನಾಗಿರ್ತಾರೆ.